ಹೇಳ್ತಿದ್ರಿ ಒಂದು 2 months ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅಂದ್ರೆ ಅವಾಗ ತಾನೇ ಎಂಟ್ರಿ ಆಗಿದ್ರಿ. ಆದ್ರೆ ಮನೆ ಒಳಗಡೆ ಹೋದ ತಕ್ಷಣ ಎಲ್ರು ಕರ್ನಾಟಕದಲ್ಲಿ ಯಾರಂತ ಹುಡುಕ್ತಾರಲ್ವಾ, ಯಾರಿದು ಹೊಸ ಮುಖ ಅಂತ ಹುಡುಕ್ತಾರೆ. ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹುಡುಕಿದ್ವಿ. ಬಟ್ ಅಲ್ಲಿದ್ದಂತಹ ರಾಶಿಕಾ ಅವ್ರಿಗೆ ನೀವು ಗೊತ್ತಿದ್ರಿ, ಅದ್ ಗೊತ್ತಿತ್ತಾ ನಿಮ್ಗೆ? ಅಲ್ಲಿ ಹೋದ್ಮೇಲೆ ಅವರೇ ಹೇಳ್ತಾರೆ. ಹೌದು, ಅವ್ರು ಹೇಳಿದ್ರು, ನಾನು ನೋಡಿದ್ದೆ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಅವರು ತುಂಬಾ ಬ್ಲಶ್ ಆದ್ರು ರಾಶಿಕಾ ಅವರು. ಅದನ್ನ ಹೇಳಿದ್ರ ಅವ್ರು ನಿಮ್ಗೆ? ಅವ್ರು ಬಂದು ಅದು ಆ ಹೂ ಕೊಡೋದು ಆಕ್ಟಿವಿಟಿ ಆದ್ಮೇಲೆ ಅವರೇ ಹೇಳ್ತಾರೆ, ನಾನು ನಿಮ್ನ ನೋಡಿದೀನಿ ಅಂತ ಹೇಳಿದ್ರು. ಸೊ ಅಲ್ಲೇ ಕನೆಕ್ಟ್ ಆಯ್ತು ನಿಮ್ಗೂ ರಾಶಿಕಾಗೂ? ಲೈಕ್ ಸಿ, ಈಗ ನಾನು ಹೋಗಿ ಬೇರೆಯವ್ರ ಜೊತೆ ಮಾತಾಡೋದು ಕಷ್ಟ ಅಂದಾಗ ಅವರೇ ಬಂದು ಒಂದು ಟಾಪಿಕ್ ಕೊಡ್ತಾರೆ ಮಾತಾಡೋಕ್ಕೆ ಅಂದಾಗ ಐ ಫೀಲ್ ಓಕೆ, ಇವ್ರು ನನ್ಗೆ ಗೊತ್ತು ಅಂತ ಇವರೇ ಹೇಳ್ತಿದ್ದಾರೆ ಅಂದಾಗ ಐ ವಾಸ್ ಕಂಫರ್ಟಬಲ್ ಫ್ರಮ್ ದ್ಯಾಟ್ ಪಾಯಿಂಟ್ ಇಟ್ ಸೆಲ್ಫ್. ಆ ಪಾಯಿಂಟಿಂದನೇ ನಾನು ಕಂಫರ್ಟಬಲ್ ಇದ್ದೆ. ಅವರೇ ಕೇಳಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ನಾನು ಮುಖ ನೋಡಿದ್ದೀನಿ ಅಂತ ಹೇಳಲ್ಲ, ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ಗೊತ್ತಾಯ್ತು ನೀವೇ ಅದು ಅಂತ ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಹಂಗೆ ಅದು ಆ ಕನೆಕ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತ. ಓಕೆ, ನೀವು ಇತ್ತೀಚೆಗೆ ಅಂದ್ರೆ ಮನೆಯಿಂದ ಹೊರಬರಕ್ಕೆ ಸ್ವಲ್ಪ ದಿನ ಮುಂಚೆ ಅಶ್ವಿನಿ ಮೇಡಮ್ ಹತ್ರ ಕ್ಲೋಸ್ ಇದ್ರಿ, ರಾಶಿಕಾ ಅವ್ರ ಹತ್ರ ಕ್ಲೋಸ್ ಇದ್ರಿ, ರಕ್ಷಿತಾನು ತುಂಬಾನೇ ಫೀಲ್ ಮಾಡಿದ್ರು ನೀವು ಬರ್ಬೇಕಾದ್ರೆ. ಅದನ್ನ ಬಿಟ್ಟು ನೀವು ಯಾರ್ಯಾರ ಜೊತೆ ಕ್ಲೋಸ್ ಇದ್ರಿ? ಅಲ್ಲಿ ಜಿನ್ಯೂನ್ ಅಂತ ಯಾರು ಅನ್ನಿಸ್ತಾರೆ ನಿಮ್ಗೆ? ನಾನಲ್ಲಿ ಅದು ಹೊರಗಡೆ ಬಂದಿದೆಯಾ ಇಲ್ವೋ ಗೊತ್ತಿಲ್ಲ, ರಘುವಣ್ಣನ ಜೊತೆ ತುಂಬಾ ಕ್ಲೋಸ್ ಇದೆ. ಎಲ್ಲ 3 ಹೊತ್ತು ನಾನು ರಘುವಣ ಅನ್ಕೊಂಡೆ ರಘು ಸರ್ ಜೊತೆ ಕ್ಲೋಸ್ ಇದೆ. ಆ್ಯಂಡ್ ಕೊನೆಯಲ್ಲಿ ಧ್ರುವಂತ್ ಅವ್ರು ಕ್ಲೋಸ್ ಆದರು. ಲಾಸ್ಟ್ ಒಂದು 2-3 ವೀಕ್ಸಲ್ಲಿ ಫ್ಯಾಮಿಲಿ ರೌಂಡ್ ಆದಮೇಲಂತೂ ಧ್ರುವಂತ್ ಅವ್ರು ಕ್ಲೋಸ್ ಆದರು. ಅದು ಬಿಟ್ಟು ಮಿಕ್ದವ್ರಲ್ಲಿ ಗಿಲ್ಲಿ ಹೆಂಗೆ ಅಂದರೆ ಆನ್ ಸ್ಕ್ರೀನ್ ನಾವು ಅವ್ನು ಕಾಮಿಡಿ ಮಾಡೋಕೆ ನಂಗೆ ಬೇಜಾರಾಗ್ತಿತ್ತು, ಯಾಕೆ ಕಾಲು ಎಳಿತಿದ್ಯೋ ಅಂತ ಅನ್ಸೋದು. ಬಟ್ ಅದನ್ನ ಬಿಟ್ಟು ಬೇರೆ ಟೈಮಲ್ಲೆಲ್ಲ ನಾನು ಗಿಲ್ಲಿ ಬೇರೆ ವಿಷಯಗಳು ಮಾತಾಡೋದಾಗ್ಲಿ, ಹೊರಗಿನ ವಿಷಯಗಳು ಮಾತಾಡೋದಾಗ್ಲಿ ತುಂಬ ಚೆನ್ನಾಗಿದ್ವಿ ನಾವು. ಓಕೆ, ತುಂಬಾ ಸೈಲೆಂಟ್ ಅಂತ ನೀವೇ ಹೇಳಿದ್ರಿ. ನಾನು ತುಂಬಾ ಸೈಲೆಂಟ್, ಜಾಸ್ತಿ ಮಾತಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು ಅಂತ ಹೇಳಿದ್ರಿ. ಬಟ್ ಅಲ್ಲಿ ಮನೆಗೆ ಹೋಗ್ತಿದ್ದಂಗೆ ಧ್ರುವಂತ್ ಅವ್ರ ಜೊತೆ ತುಂಬಾ ದೊಡ್ಡ ಜಗಳ ಆಗುತ್ತೆ. ಅದಕ್ಕಿಂತ ಮುಂಚೆ ರಿಷಾ ಅವ್ರ ಜೊತೆ ತುಂಬಾ ಜಗಳ ಆಗುತ್ತೆ. ರಿಷಾ ಅವ್ರು ಕೂಡ ಮೈಸೂರು ಹುಡುಗಿ, ನೀವು ಕೂಡ ಮೈಸೂರು ಹುಡುಗ. ಬಟ್ ನಿಮ್ಗೆ ಅವ್ರಿಗೆ ಮೊದಲೇ ಪರಿಚಯ ಇತ್ತಾ ನಿಮ್ಗೂ ರಿಷಾ? ಇಲ್ಲ, ನಾನು ಅವ್ರನ್ನ 1-2 ಸತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಓಕೆ, ಬಟ್ ಅದಾದ್ಮೇಲೆ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ರಿಷಾ ಮೈಸೂರವರು, ಗೊತ್ತಿರೋರೆ ಅಂತ, ಮ್ಯೂಚುವಲ್ಸ್ ಇದಾರೆ ನಮ್ಗೆ ಅಂತ ಅಲ್ಲೇ ಮಾತಾಡ್ದಾಗ್ಲೇ ಗೊತ್ತಾಗಿದ್ದು. ಬಟ್ ಅದರ್ ದನ್ ದಟ್ ರಿಷಾ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಅಷ್ಟೊಂದು ಯಾಕೆ ಪರ್ಸನಲ್ ಆಗಿ ಕ್ಯಾರಿ ಆಯ್ತು? ನಿಮ್ಮ ರಿಷಾ ಒಂದು ಜಗಳ ಆಯ್ತಲ್ಲ ನೋಡಿ, ಒಂಥರ ರಿಷಾ ಅವ್ರದ್ದು ಪರ್ಸನಲ್ ಆಗಿ ಕ್ಯಾರಿ ಆಯ್ತು ಅನ್ನಿಸ್ತು ತುಂಬಾ. ಯಾಕೆಂದ್ರೆ ಬೇಸಿಕಲಿ ಸೂರಜ್ ಸೈಲೆಂಟ್, ಬಟ್ ರಿಷಾ ಅವ್ರ ಜೊತೆ ಯಾಕಷ್ಟು ಜೋರಾಗಿ ಮಾತಾಡಿದ್ರು ಅಂತ. ಏನ್ ಮೊದಲೇ ಮೈಸೂರವರು, ಮೈಸೂರು ಕಾಂಪಿಟೇಷನ್ ಇರುತ್ತೆ ಸ್ವಲ್ಪ. ಓಕೆ, ಬೇಸಿಕಲಿ ಅದೆಲ್ಲ ಏನಿಲ್ಲ. ಹೆಂಗೆ ಅಂದ್ರೆ ಈಗ ಮನೇಲಿರೋರು ಒಬ್ಬೊಬ್ರದ್ದು ಒಂದೊಂದು ಪರ್ಸನಾಲಿಟೀಸ್ ಇದೆ ಅಲ್ವಾ. ಈಗ ರಿಷನ್ ಪರ್ಸನಾಲಿಟೀಸ್ ನಂಗೆ ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಸೊ ಆ ಸಿಚುವೇಶನ್ಸ್ ಅಲ್ಲಿ ನನ್ಗೆ ಇಷ್ಟ ಆಗ್ಲಿಲ್ಲ. ಆ್ಯಂಡ್ ಅವ್ಳು ತುಂಬಾ ಒಂದು 2-3 ಸಿಚುವೇಶನ್ಸ್ ಅಲ್ಲಿ ನಾನು ಏನೇನು ಹೇಳಿದೆ ಅದು ನಂಗೆ ಅನ್ನಿಸ್ತು. ಬಟ್ ಆ ಥರ ನನ್ಗೆ ಬೇರೆಯವ್ರಿಗೆ ಅನಿಸಿಲ್ಲ. ಇದುವರೆಗೂ ನನಗೆ ಆ ಪಾಯಿಂಟ್ವರೆಗೂ ಟ್ರಿಗರ್ ಮಾಡಿರೋ ರಿಷಾ ಒಬ್ಳೆ. ಸೊ ಈಗ ನಾನು ಮಾತಾಡಲ್ಲ ಅಂತ ಹೇಳಿರ್ಬೋದು, ಬಟ್ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೆ, ನನ್ನ ಅಭಿಪ್ರಾಯ. ಆ್ಯಂಡ್ ಆಲ್ಸೋ ಈಗ ಗಿಲ್ಲಿ ತಮಾಷೆ ಮಾಡ್ತಾನೆ, ಅವನು ಎಲ್ಲರಿಗೂ ಕಾಲು ಎಳಿತಾನೆ, ದಟ್ ಈಸ್ ಆಲ್. ಅದು ಗಿಲ್ಲಿ. ಈಗ ಸೂರಜ್ ಗಿಲ್ಲಿ ಆಗಕ್ಕಾಗಲ್ಲ, ನೇಚರ್ ಹಂಗಿದೆ, ಅವ್ನು ಇರೋದು ಹಾಗೆ. ಈಗ ನಾನು ಹೆಂಗೆ ಅಂದರೆ ನನಗೆ ಎಲ್ಲ ಟ್ರಿಗರ್ ಆಯಿತು, ಆರೆಲ್ಸ್ ನನಗೆ ಎಲ್ಲೋ ತಮಾಷೆ ಮಾಡಬೇಕು ಅನ್ಸಿದ್ರೆ ಅಲ್ಲಿ ತಮಾಷೆ ಮಾಡ್ತಿದ್ದೆ. ಸೊ ಆ ಥರ ಸಿಚುವೇಶನ್ಸ್ ಪುನಃ ಕ್ರಿಯೇಟ್ ಆಗಲಿಲ್ಲ ನನಗೆ. ಸೊ ಆ ರಿಷನ್ ಇನ್ಸಿಡೆಂಟ್ ಆದಮೇಲೆ ಎಲ್ಲ ನನ್ನ ಹೆಂಗೆ ನೋಡಿದ್ರು ಅಂದರೆ ಓಕೆ, ತುಂಬ ಕಾಮ್ ಆಗಿದೆ, ತುಂಬ ಕಂಪೋಸ್ಡ್ ಆಗಿದೆ, ಹಾಗೆ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು. ಸೊ ಹಂಗೆ ಇದೆ. ರಾಶಿಕಾ ಅವರು ಕ್ಯಾಪ್ಟನ್ ಆದಾಗ ತುಂಬಾ ಜೋರ್ ಜಗಳ ಆಗುತ್ತೆ ನಿಮ್ಗೂ ರಾಶಿಕಾಗೂ. ನೀವು ಮೈಕ್ ಅಂದ್ರೆ ಪೂಲಿಗೆ ಬೀಳು ಅಂತ ಹೇಳ್ತಾರೆ, ಬೀಳಲ್ಲ ಅಂತೀರಾ. ಅವ್ರ ಬಟ್ಟೆ ಎಲ್ಲ ತಂದಾಕ್ತಾರೆ, ತುಂಬಾ ದೊಡ್ಡ ಕತೆ ಆಗತ್ತೆ, ಅದು ತುಂಬಾ ದೊಡ್ಡ ಜಗಳ ಆಗತ್ತೆ. ಅವಾಗ ರಘು ಅವರು ನಿಮ್ಗೆ ಹೇಳ್ತಾರೆ, ಇಲ್ಲ ಇಂಥ ಟೈಮಲ್ಲಿ ಯಾಕೆ ಕಾಂಪ್ರಮೈಸ್ ಆಗ್ಬೇಕು, ಮಾತಾಡು ಕೂತ್ಕೊಂಡು ಅಂತ ಹೇಳ್ತಾರೆ. ಆ ಒಂದು ಮಾತು ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು? ಬಿಕಾಸ್ ರಘುವಣ್ಣ ನನ್ನ ನೋಡಿದ್ದಾರೆ, ಡೇ 1 ನನ್ನ ರಘುವಣ್ಣ ನೋಡಿದ್ದಾರೆ. ಅವ್ರಿಗೆ ಗೊತ್ತು ನಾನು ಎಲ್ಲೆಲ್ಲಿ ಮಾತಾಡಬೇಕು ಅಷ್ಟು ಮಾತಾಡ್ತಾನೆ, ಮಾತಾಡೋದು ಸೆನ್ಸಿಬಲ್ ಆಗಿ ಸ್ವಲ್ಪ ಮಾತಾಡ್ತಾನೆ ಇವನು ಅಂತ ನೋಡಿದ್ದಾರೆ. ಸೊ ರಘುವಣ್ಣಂಗೆ ಗೊತ್ತಾಯ್ತು, ನಾನು ಈ ಪಾಯಿಂಟಲ್ಲಿ ಇವ್ರಿಗೆ ಹೇಳಿದ್ರೆ ಇವನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವ್ನಿಗಿದೆ ಅಂತ. ತುಂಬಾ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಬಿಕಾಸ್ ಆ ಪಾಯಿಂಟಲ್ಲಿ ನಾನು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಿತ್ತೇನೋ, ಆ ಕೋಪ ನನಗೆ ಇರ್ಬೋದು. ಬಟ್ ರಘು ಸರ್ ನನ್ಗೆ ಬಂದ್ಬಿಟ್ಟು ಹಂಗೆ ಹೇಳಿದಾಗ ನಾನು 1 ಸೆಕೆಂಡ್ ಯೋಚನೆ ಮಾಡಿದೆ, ಹೌದಲ್ವಾ. ಯಾಕಂದ್ರೆ ಆ ಜಗಳ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ನೀವು ಒಂದು ಮಾತಿಂದ ಪಟ್ ಅಂತ ರಾಶಿಕಾನ ಆ ರೀತಿ ಕೂಲಾಗಿ ಟರ್ನ್ ಮಾಡ್ಬಿಟ್ರಿ. ನೋಡಿದ್ರೆ ಸಂಜೆಗೆ ಪ್ಲೇಟ್ ಉಲ್ಟಾ ಆಗ್ಬಿಟ್ಟಿತ್ತು, ನೀವಿಬ್ರು ಪಕ್ಕ ಪಕ್ಕ ಕುತ್ಕೊಂಡು ಊಟ ಮಾಡ್ತಿದ್ರಿ, ಮಾತಾಡ್ತಿದ್ರಿ. ತುಂಬಾ ಕ್ಯೂಟ್ ಆಗಿತ್ತು ಆ ಒಂದು ಮೂಮೆಂಟ್, ಎಲ್ರಿಗೂ ಖುಷಿ ಕೊಟ್ಟಂತಹ ಮೂಮೆಂಟ್ ಅದು ಬಿಗ್ ಬಾಸ್ ಅಲ್ಲಿ. ಹಾಗೆ ಕ್ಯಾಪ್ಟನ್ ಆದಾಗ ಹೇಗಿತ್ತು? ಯಾಕೆಂದ್ರೆ ಬಹಳಷ್ಟು ಜನ ಕ್ಯಾಪ್ಟನ್ಸಿಗೆ ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಒಂದು ಈ ಅಭಿಪ್ರಾಯ ಏನು ಕ್ಯಾಪ್ಟನ್ಸಿ ಬಗ್ಗೆ? ರಾಶಿಕಾ ಕ್ಯಾಪ್ಟನ್ ಆದಾಗ
ಸಿ ನಾನು ರಾಶಿಕಾ ಕ್ಯಾಪ್ಟನ್ ಆದಾಗ ಬೇರೆಯವ್ರು ಖುಷಿ ಆಯಿತು ಏನೋ ಗೊತ್ತಿಲ್ಲ, ನಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಆ ಟಾಸ್ಕ್ ಮುಗಿದ ತಕ್ಷಣ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ದು ನಾನು, ಹೌದು ವೆಲ್ ಪ್ಲೇಡ್ ರಾಶಿಕಾ, ಚೆನ್ನಾಗಿ ಆಡಿದೆ ಅಂತ.